ಬಿಗ್ ಬಾಸ್ನ ಈ ಸೀಸನ್ನಲ್ಲಿ ಸಖತ್ ಸದ್ದು ಮಾಡಿದ್ದ ಜೋಡಿ ಅಂದ್ರೆ ಅದು ಸಂಗೀತ ಮತ್ತು ಕಾರ್ತಿಕ್. ಇವರಿಗಾಗಿಯೇ ಫ್ಯಾನ್ಸ್ ಪೇಜ್ಗಳನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಇವರಿಬ್ಬರು ಖುಷಿಯಲ್ಲಿದ್ದಾಗ ಫ್ಯಾನ್ಸ್ ಕೂಡ ಖುಷಿಯಾಗಿರ್ತಾರೆ. ಇವರಿಬ್ಬರು ಬೇಸರದಲ್ಲಿದ್ದಾಗ ಫ್ಯಾನ್ಸ್ ಕೂಡ ಬೇಸರವಾಗ್ತಾರೆ. ಆದ್ರೆ ಇತ್ತೀಚೆಗೆ ಅದ್ಯಾಕೋ ಗೊತ್ತಿಲ್ಲ, ಇಬ್ಬರ ನಡುವೆ ಏನೋ ಸರಿ ಬಂದಂತೆ ಕಾಣ್ತಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಗಲಾಟೆ ಮಾಡಿಕೊಂಡು ದೂರವಾಗ್ತಿದ್ದಾರೆ. ಸಂಗೀತಾಗೆ ಮನೆಯವರೆಲ್ಲ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಇದೆ. ಅದರಲ್ಲಿ ಕಾರ್ತಿಕ್ ಮತ್ತು ತನಿಷಾ ಕೂಡ ಸೇರ್ಕೊಂಡಿದ್ದಾರೆ ಅಂತ ಕಣ್ಣೀರ್ ಹಾಕ್ತಿರ್ತಾರೆ. ಆದ್ರೆ ಇದೆಲ್ಲದರ ನಡುವೆ ಅತಿ ಹೆಚ್ಚು ಸದ್ದು ಮಾಡ್ತಿರುವುದು ಮಾತ್ರ ಮೈಕಲ್ ಮತ್ತು ಸಂಗೀತ ಗಲಾಟೆ. ಹೌದು, ಕಳೆದ ಕೆಲ ವಾರಗಳಿಂದ ಸಂಗೀತ ಜೊತೆಗೆ ಚೆನ್ನಾಗಿಯೇ ಇದ್ದ ಮೈಕಲ್ ಈಗ ಫುಲ್ ರೆಬಲ್ ಆಗಿದ್ದಾರೆ. ಸಂಗೀತ ಬಿಳಿ ಹೂ ಕೊಟ್ಟು ಸ್ನೇಹ ಬೆಳೆಸೋಣ ಅಂದ್ರೂ ಮೈಕಲ್ ನೋ ವೇ, ಚಾನ್ಸೇ ಇಲ್ಲ ಅಂತಿದ್ದಾರೆ. ಮೈಕಲ್ ಹೀಗೆ ಮನೆಯಲ್ಲಿ ಯಾರದ್ದೋ ಒಬ್ಬರ ಮೇಲೆ ಇಷ್ಟು ಹಗೆ ಸಾಧಿಸಿದ್ದು ಇದೇ ಮೊದಲು. ಅಂದಹಾಗೆ ಮೈಕಲ್ ಹೀಗೆ ರೆಬಲ್ ಆಗೋಕೆ ಕಾರಣ ಸಂಗೀತ ಕಾರ್ತಿಕ್ ಬಗ್ಗೆ ಕೊಟ್ಟ ಆ ಒಂದು ಸ್ಟೇಟ್ಮೆಂಟ್ ಅಂತೆ. ಈ ಬಗ್ಗೆ ಖುದ್ದು ಬಿಗ್ ಬಾಸ್ನಿಂದ ಈ ವಾರ ಹೊರಬಂದ ಅವಿನಾಶ್ ರವರು ನ್ಯೂಸ್ ಫಸ್ಟ್ನ ಸಂದರ್ಶನದಲ್ಲಿ ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಸಂಗೀತ ಕಾರ್ತಿಕ್ ಬಗ್ಗೆ ಕೊಟ್ಟ ಆ ಸ್ಟೇಟ್ಮೆಂಟ್ ಏನು? ಇದಕ್ಕೆ ಮೈಕಲ್ ಇಷ್ಟು ರೆಬಲ್ ಆಗಿದ್ದು ಯಾಕೆ? ಅವಿನಾಶ್ ಅವರೇ ಹೇಳ್ತಾರೆ ನೋಡಿ. ಸೊ ನನ್ನ ವಿಚಾರ ನಾನು ಬಿಡ್ತೀನಿ. ಈಗ ಮೈಕಲ್ ಅವರಿಗೆ ಕೇಳಿದ್ರೆ ಅದೇ ಹೇಳ್ತೀನಿ. ಸೊ ಮೈಕಲ್ ಅವರು ಒಂದ್ ಟಾಸ್ಕ್ ಗೆಲ್ತೀವಿ, ನಾನು ಮತ್ತೆ ಮೈಕಲ್ ಚೆನ್ನಾಗಿ ಆಡ್ತೀವಿ, ಗೆಲ್ತೀವಿ, ಅಲ್ಲಿ ಹೌದು ಬಟ್ಟೆ ಇದ್ರಲ್ಲಿ ಅದ್ರಲ್ಲಿ 3 ರೌಂಡ್ಸ್ ಇತ್ತು. ಫಸ್ಟ್ ರೌಂಡ್ ನಾವು ಗೆಲ್ತೀವಿ, ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಅವ್ರು ಗೆಲ್ತಾರೆ, 3ನೇ ರೌಂಡ್ ಮೈಕಲ್ ಚಾನ್ಸ್ ಕೊಡ್ತಾರೆ. ನಾನು ಮೈಕಲ್ ಕೇಳಿದಾಗ ನಾನು ಕೇಳ್ತೀನಿ ಇದರಲ್ಲಿ, ಬಟ್ ಮೈಕಲ್ಗೆ ಚಾನ್ಸ್ ಕೊಡ್ತಾರೆ. ಅವರು ನನ್ ಮಾತ್ ಕೇಳ್ತಾರೆ ಜಾಸ್ತಿ ಅಂತ, ನೀವು ಸ್ವಲ್ಪ ನನ್ ಮಾತ್ ಕೇಳಲ್ಲ ಅಂತ ಮೈಕಲ್ ಕೊಡ್ತಾರೆ, ಆಡ್ತಾರೆ, ಬರ್ತಾರೆ. ಸೊ ಅಲ್ಲಿ ಮೈಕಲ್ಗೆ ಮೈಕಲ್ ಅವರು ಡಿಸ್ಕಷನ್ ಆಗತ್ತೆ. ಮೈಕಲ್ಗೆ ಏನು 3000 ಪಾಯಿಂಟ್ಸ್ ಅಲ್ಲಿ 600 ಪಾಯಿಂಟ್ಸ್ ಬೇಕಿರತ್ತೆ, ಇವರು 250 ಆಫರ್ ತುಂಬಾನೇ ಕಡಿಮೆ ಪಾಯಿಂಟ್ಸ್ ಆಫರ್ ಮಾಡ್ತಾರೆ. ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗತ್ತೆ ಅವ್ರಿಗಿಬ್ರಿಗೆ. ಆಮೇಲೆ ಮೈಕಲ್ ಬಂದ್ಬಿಟ್ಟು ನನ್ಗೆ ಹೇಳ್ತಾರೆ, ಇದು ಯಾವ ತರ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನ್ಗೆ, ಅವ್ರು ಏನ್ ಗೇಮ್ ಆಡ್ತಾ ಇದಾರೆ. ನಾನು ಅದೇ ಹೇಳ್ತೀನಿ, ನನ್ಗೆ 100 ಪಾಯಿಂಟ್ಸ್ ಆಫರ್ ಮಾಡಿದ್ದಾರೆ, ನೀನ್ 250 ಹೇಳ್ತಾ ಇದ್ದೀನಿ, 100 ಪಾಯಿಂಟ್ಸ್ ಆಫರ್. ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ ಆಕ್ಚುಲಿ ಟೀಮ್ ಅಲ್ಲಿ, ಯಾಕಂದ್ರೆ ನಮ್ಗೆ ಮುಂದೆ ಹೋಗ್ಬೇಕಾದ್ರೆ ಗೊತ್ತಿರ್ಬೇಕಾಗತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡ್ತೀವಿ. ಮಾಡಬೇಡಿ ಅಂತ ಹೇಳ್ತಾರೆ ಸಂಗೀತ, ಬಟ್ ನಾವು ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಅದು ಬೇಕಾಗತ್ತೆ, ನಮ್ ಟೀಮ್ ಅಲ್ಲೇ ಮಾಡ್ತೀವಿ. ಸೊ ಅವ್ರಿಗೆ ಮುಂದೆ ಹೋಗ್ಬೇಕಾದ್ರೆ ಸಂಗೀತ ನೆಕ್ಸ್ಟ್ ಗೇಮ್ಸ್ ಏನು ಇರತ್ತೆ ಅಲ್ಲಿ ಅವ್ರಿಗೆ ಅವರು ಏನ್ ಹೇಳ್ತಾರಂದ್ರೆ, ನಿಮ್ಗೆ ನಾನು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದೀನಿ ಅಂತ ಒಂದು ಮಾತು ಹೇಳ್ತಾರೆ. ಅಲ್ಲಿ ನಾನು ಅಲ್ಲಿ ಆಟ ಕೂಡ ಆಡಿಲ್ಲ, ಹೊರಗಡೆಯಿಂದ ಕೂತ್ಕೋತಾ ಇದ್ದೀನಿ, ನಿಮ್ಗೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ, ನಿಮ್ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗದೆ ಇದ್ರು ಸ್ಕ್ರೀನ್ ಸ್ಪೇಸ್ ಅಲ್ಲಿ ಜನರು ನೋಡ್ತಾ ಇದ್ದಾರೆ, ನಿಮ್ಗೆ ಅಲ್ಲಿಂದ ವೋಟ್ಸ್ ಬರ್ಬೋದು, ಅದು ಇದು ಅಂತ. ಅದು ತುಂಬಾ ಟ್ರಿಗರ್ ಆಗೋಗ್ಬಿಡ್ತಾರೆ ಆ ಒಂದು ವರ್ಡ್ ಅಲ್ಲಿ. ಮೈಕಲ್ ಅವರು ಸ್ಕ್ರೀನ್ ಸ್ಪೇಸ್, ಇವ್ರು ಯಾರು ಕೊಡೋರು ಸ್ಕ್ರೀನ್ ಸ್ಪೇಸ್? ನನ್ಗೆ ಬಿಗ್ ಬಾಸ್ ಕೊಡೋರು, ನಾನು ಬಂದಿದ್ದು ಕಂಟೆಸ್ಟೆಂಟ್, ಬಂದಾಗಿಂದ ನನ್ಗೆ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತ. ಶ್ರುತಿ ಮೇಡಮ್ ಮುಂದೆ ಸಂಗೀತ ಹೇಳ್ತಾರೆ, ನಾನು ಹೇಳಿದ ಸ್ಕ್ರೀನ್ ಸ್ಪೇಸ್ ಬಂದು ಅಂದ್ರೆ ನಿಮ್ಗೆ ಚಾನ್ಸ್ ಕೊಡ್ತಾ ಇದೀನಿ ಆಟ ಆಡೋದಕ್ಕೆ ಅಂತ. ಬಟ್ ಇಲ್ಲಿ ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ವೋಟ್ಸ್ ಬರುತ್ತೆ ನಿಮ್ಗೆ, ಜನಗಳು ನೋಡ್ತಾರೆ. ಹೌದೌದು, ಆ ತರನೇ ಅವರು ಆಕ್ಚುಲಿ ಹೇಳಿದ್ದು. ಸಂಗೀತ ನನ್ನ ಹತ್ರನೂ ಆ ಪಾಯಿಂಟ್ ಯೂಸ್ ಮಾಡಿದ್ದು, ಯಾಕಂದ್ರೆ ನಾನು ಅವರಿಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೆ ಸಂಗೀತ ಅವ್ರ ಹತ್ರ, ನನ್ಗೆ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗೋದು ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಇದೆ, ಬಟ್ ನನಗೆ ಇಂಡಿವಿಜುವಲ್ ಆಗಿ ನಾನು ಹೇಳ್ಬೇಕಾದ್ರೆ ನನಗೆ ಅಷ್ಟೇ ಇಂಪಾರ್ಟೆಂಟ್, ನಾನು ತುಂಬಾನೇ ಗೌರವ ಕೊಡ್ತೀನಿ, ಅದೆಲ್ಲೂ ಹೇಳಿದೀನಿ ಟಾಸ್ಕ್ ಅಂತ ಬಂದಾಗ. ಯಾಕಂದ್ರೆ ಎರಡು ವೀಕಲ್ಲಿ 2 ವೀಕ್ನು ಕ್ಯಾಪ್ಟನ್ಸಿ ಟಾಸ್ಕ್ ಮಾಡಿದೀನಿ, ಒಂದ್ರಲ್ಲಿ ಫೈನಲ್ ಬಂದ್ಬಿಟ್ಟು ಸೋತೆ. ಸೊ ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ನೋಡ್ತಾ ಇದ್ದಾರೆ ಜನರು ಅಂದ್ರೆ ಅವ್ರು ಅದೇ ಅರ್ಥದಲ್ಲಿ ಹೇಳಿದ್ದು, ಲೈಕ್ ನೋಡ್ತಾ ಇದ್ದಾರೆ, ನಿಮ್ಗೆ ವೋಟ್ಸ್ ಬರುತ್ತೆ ಅಂತಾನೆ ಹೇಳಿದ್ದು. ಸೊ ನಮ್ಗೆ ಅರ್ಥ ಮಾಡ್ಕೊಂಡ್ವಿ ನಾನು ಮೈಕಲ್. ಬಟ್ ಅವ್ರು ಆಮೇಲೆ ಶ್ರುತಿ ಮ್ಯಾಮ್ ಬಂದಾಗ ನೀವ್ ಹೇಳ್ದಂಗೆ ಅವ್ರು ಹೇಳಿದ್ರು, ನಾನು ಚಾನ್ಸ್ ಕೊಟ್ಟಿದ್ದು ಅಂದ್ರೆ ನಿಮ್ಮನ್ನ ಸ್ಕ್ರೀನ್ ಸ್ಪೇಸ್ ಅಂದ್ರೆ ನಿಮ್ಗೆ ಆಡಕ್ ಚಾನ್ಸ್ ಕೊಟ್ಟಿದ್ದು ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ನನ್ಗೆ ಸಂಗೀತ ಅವ್ರಿಗೆ ಅಲ್ಲಿ ಮೋಸ್ಟ್ಲಿ ಅವ್ರಿಗೆ ಅದನ್ನ ಕ್ಲಿಯರ್ ಆಗಿ ಹೇಳಕ್ ಇಷ್ಟ ಇರ್ಲಿಲ್ಲ ಅನ್ಸತ್ತೆ, ಯಾಕಂದ್ರೆ ಅವರಲ್ಲಿ ರಾಂಗ್ ಆಗಿ ಕಾಣಿಸ್ತಾರೆ ಅಲ್ಲಿ ಹಂಗ ಹೇಳಿದ್ರೆ. ಬಟ್ ಈ ಪಾಯಿಂಟ್ ಟಾಸ್ಕ್ ಎಲ್ಲದಕ್ಕಿಂತ ಮುಂಚೆಯಿಂದನೂ ಮೈಕಲ್ ಸಂಗೀತ ಮೇಲೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ಬಿಟ್ಟಿದ್ರು. ನೆಗೆಟಿವ್ ಅನ್ನೋ ಒಂದು ವರ್ಡ್ ನ, ಅಂದ್ರೆ ಸಂಗೀತ ಅಂದ್ರೆ ನೆಗೆಟಿವ್ ಅಂದ್ರೆ ಸಂಗೀತ, ಅಷ್ಟು ಅವರು ಅಗ್ರೆಸಿವ್ ಆಗ್ಬಿಟ್ಟಿದ್ರು ಸಂಗೀತ ಮೇಲೆ. ಅದು ಯಾವ ಕಾರಣಕ್ಕೆ ಅಂತ ಓವರ್ ಆಲ್ ಅವರಿಗೆ ನಾನ್ ಕೇಳ್ದ, ನಾನ್ ಆಫ್ಟರ್ 50 ಡೇಸ್ ಬಂದಿದ್ದು, ಕೆಲವೊಂದು ವಿಚಾರಗಳು ಅದಕ್ಕಿಂತ ಮುಂಚೆ ನಡೆದಿತ್ತು, ನಾನು ನೋಡಿದ್ದೆ ಕೂಡ. ಬಟ್ ಮೈಕಲ್ ತಲೆ ಒಳಗಡೆ ಏನ್ ಹೋಗ್ತಾ ಇದೆ ನನಗೆ ಗೊತ್ತಿರ್ಲಿಲ್ಲ, ಬಟ್ ನಾನು ಕೇಳ್ತಾ ಇದ್ದೆ ಯಾಕಂತ. ಬಟ್ ಅವ್ರದ್ದು ಒಂದೇ ಇದ್ದಿದ್ದು, ನಾನು
ಫ್ರಾಂಕ್ ಆಗಿ ನನ್ಗೆ ಹೇಳಿದ ಪ್ರಕಾರ ಅವರು ವಿನಯ್ ಅವ್ರು ಹೇಳ್ತಾರೆ ಅಥವಾ ನಾನು ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇಲ್ಲ ಅಥವಾ ನಾವೊಂದು ಫ್ರೆಂಡ್ಶಿಪ್ ಇದ್ರಲ್ಲಿ ಇದೀವಿ, ನನ್ನ ಇದು ಥಾಟ್ ಇದೆ ನನ್ಗೆ ಯೋಚನೆ ಮಾಡುವ ಶಕ್ತಿ ದೇವರು ಕೊಟ್ಟಿದ್ದಾರೆ. ಬಟ್ ನಾನ್ ನೋಡಿದ ಪ್ರಕಾರ ಕಾರ್ತಿಕ್ ಮತ್ತೆ ಅವ್ರದ್ದು ಏನ್ ಇನ್ಸಿಡೆಂಟ್ ಆಯ್ತು, ಏನೋ ಲಕ್ಕಿ ಪುಷ್ಪವತಿಯ ಏನೋ ಟಾಸ್ಕ್ ಆಯ್ತು ಅಂತ ಅನ್ಸತ್ತೆ ನನ್ ಬರೋಕಿನ ಮುಂಚೆ. ಸೊ ಅದ್ರಲ್ಲಿ ಅವ್ರು ಹೇಳಿದ್ದು ಒಂದು ವಿಚಾರ, ಅದು ಅದೇ ಇನ್ನೋಪ್ರೇಟ್ ಆಗಿ ಟಚ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಆ ಒಂದು ಏನೋ ಕಾರ್ತಿಕ್ ಸಂಗೀತಗೆ ಇನ್ನೋಪ್ರೋಪ್ರಿಯೇಟ್ ಆಗಿ ಟಚ್ ಮಾಡ್ತಾ ಇದ್ದಾರೆ. ಹೌದು, ಅದು ಸಂಗೀತ ಅವ್ರು ಹೇಳಿದ್ದು ಕಾರ್ತಿಕ್ ಅವ್ರಿಗೆ. ಅದು ಅವ್ರಿಗೆ ಲೈಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಇಟ್ಕೊಂಡಿದ್ದಾರೆ ಯಾರು ಮೈಕಲ್ ಅವರು ಆ ತಲೆಯಲ್ಲಿ. ಯಾವ ಶೋ ಅಲ್ಲಿ ಆ ತರ ಮಾತು ಯಾವಾಗ ಬರುತ್ತೆ, ಒಬ್ಬನ ಕರಿಯರೇ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಹೋಗ್ಬಿಡತ್ತೆ ಅಂತ. ಸೊ ಅವ್ರು ಏನ್ ಹೇಳ್ತಾರೆ, ಒಂದು ಗೇಮ್ಗೋಸ್ಕರ ಒಂದು ಲೈಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡೋರು ಏನ್ ಬೇಕಾದ್ರೂ ಮಾಡಬಹುದು ಅಂತ. ಸೊ ಅಲ್ಲಿಂದ ಅವ್ರಿಗೆ ಆ ರೆಸ್ಪೆಕ್ಟ್ ಕಂಪ್ಲೀಟ್ ಹೋಗ್ಬಿಟ್ಟಿದೆ. ಈ ವಿಚಾರ ಕಾರ್ತಿಕ್ ಗೊತ್ತಿತ್ತ? ಸಂಗೀತ ಈ ತರ ಮಾತಾಡಿದ್ದಾರೆ ಅಂದ್ರೆ ಕಾರ್ತಿಕ್ ಸಂಗೀತನ ಇನ್ನೋಪ್ರೋಪ್ರಿಯೇಟ್ ಆಗಿ ಟಚ್ ಮಾಡ್ತಾ ಇದಾರೆ ಅಂತ ಸಂಗೀತ ಮನ್ಸಲ್ಲಿದೆ ಅಂತ. ಇಲ್ಲ, ಮನ್ಸಲ್ಲಿದೆ ಅಂತ ಅದನ್ನ ಅವ್ರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಹೇಳಿದ್ರು, ಅದು ಮಾತು ಇನ್ನೊಮ್ಮೆ ಬಂತು. ಅದು ಆಕ್ಚುಲಿ ಇನ್ನೊಮ್ಮೆ ಬಂದಾಗ, ಇನ್ನೊಮ್ಮೆ ಯಾವ್ದು ನಾನು ಇದ್ದಾಗ್ಲೇ ಒಂದು ಟಾಸ್ಕ್ ಚಟುವಟಿಕೆ ಬಂದಾಗ ಅದನ್ನ ತಿರ್ಗಾ ಹೇಳ್ತಾರೆ ಅವರು ಮೈಕಲ್. ಅದನ್ನ ಪದೇ ಪದೇ ಹೇಳ್ತಾ ಇದ್ರು, ಈ ತರ ಒಂದು ಸ್ಟೇಟ್ಮೆಂಟ್ ಲೈಫ್ ಡ್ಯಾಮೇಜಿಂಗ್ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ, ನಾನು ಅದು ಹಂಗೆ ಹೇಳಿದ್ದಲ್ಲ, ಆ ವಿಚಾರ ನಾನು ಇಲ್ಲಿ ಇನ್ನೊಮ್ಮೆ ತೆಗಿಯಲ್ಲ, ಯಾಕಂದ್ರೆ ನಾನು ಕಾರ್ತಿಕ್ ಅದ್ರ ಬಗ್ಗೆ ಮಾತಾಡಿದೀವಿ, ನಾನು ಯಾಕೆ ಹೇಳಿದೀನಿ ಅಂತ ಅವ್ರಿಗೆ ತಿಳಿಸಿದೀನಿ, ನಾನು ಅಲ್ಲೇ ಕ್ಲೋಸ್ ಮಾಡ್ತಿದೀನಿ ಅಂತ ಅಲ್ಲೇ ಹೇಳಿದ್ದಾರೆ. ಬಟ್ ಮೈಕಲ್ ಅವ್ರು ಅದನ್ನ ತಗೊಳಲ್ಲ, ಅದನ್ನ ಬೈ ಮಾಡಲ್ಲ, ಅವರು ತಲೆಯಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ಮೈಕಲ್ ಕಾರ್ತಿಕ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಕಾರ್ತಿಕ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅಲ್ಲ, ಅವರಿಗೆ ಕಾರ್ತಿಕ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅಲ್ಲ, ಅವ್ರು ಯಾರೇ ಆಗ್ಲಿ ಕಾರ್ತಿಕ್ ಜಾಗದಲ್ಲಿ ಯಾರೇ ಇದ್ರು, ನಾನಿದ್ರು ಪ್ರತಾಪ್ ಇದ್ರು, ಒಬ್ರು ಒಂದು ಹುಡುಗಿ ಇನ್ನೊಂದು ಹುಡುಗನ್ಗೆ ಒಂದು ಶೋ ಅಲ್ಲಿ ಆ ತರ ಒಂದು ಇದ್ ಮಾಡಿದ್ರೆ ಅವನ ಕರಿಯರ್ ಡ್ಯಾಮೇಜ್ ಆಗತ್ತೆ. ಅವರಿಬ್ರು ಫ್ರೆಂಡ್ಸ್ ಆಗಿದ್ದವ್ರಿಗೆ ಆ ತರ ಹೇಳೋದಾದ್ರೆ ಯಾರಿಗೂ ಏನು ಹೇಳ್ಬೋದು ಅಂತ ಒಂದು ತಲೆಯಲ್ಲಿ ಬಂದಿತ್ತು. ಅವ್ರ ಬಗ್ಗೆ ರೆಸ್ಪೆಕ್ಟ್ ಅಂತ ಅಲ್ಲ ನನ್ ಪ್ರಕಾರ, ನಾನು ನೋಡಿದ ಪ್ರಕಾರ. ಸೊ ಇದು ಎಲ್ಲ ನೆಗೆಟಿವ್ಸ್, ವೆರಿ ಹೈ ನೆಗೆಟಿವ್ಸ್ ಬರ್ತಾ ಇತ್ತು ಅವರಿಗೆ. ಆಮೇಲೆ ಅವರು ಏನು ಮಾಡಕ್ ಹೋಗ್ತಾರೆ ಅಲ್ಲೆಲ್ಲ ಈ ತರ ಆಕ್ಟಿವಿಟೀಸ್ ಅಲ್ಲೂ ಈ ತರ ಇವರು ರೆಸ್ಪಾನ್ಸ್ ನೆಗೆಟಿವ್ಸ್ ಬಂದಾಗ ಅದು ಜಾಸ್ತಿ ಡೆವಲಪ್ ಆಗಿ ಮೈಕಲ್ ಹೊರಗಡೆ, ಅದು ನೀವು ನೋಡಿದ್ರಲ್ಲ ನಮ್ದು ಮಾಲಕರ ಟಾಸ್ಕ್ ಅಲ್ಲಿ ಅವರಿಗೆ ಕಂಪ್ಲೀಟ್ ಇದಾಗ ಹೋಗ್ಬಿಟ್ರು ಅವರು ಮೈಕಲ್. ಯಾಕಂದ್ರೆ ಅವರು ಕೊಟ್ಟಿದ್ದು ದುಡ್ಡು, ಅವ್ರಿಗೆ ಕೊಟ್ಟಂತ ಎಕ್ಸ್ಪ್ಲನೇಷನ್ಸ್, ಅದು ಇದು ಲಾಸ್ಟ್ ಇಟ್ ಅಂತಾನೆ ಹೇಳ್ಬೋದು. ಸಂಗೀತ ಕಾರ್ತಿಕ್ ಪೇರ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ. ಆದ್ರೆ ಸಂಗೀತ ಕಾರ್ತಿಕ್ ನನ್ನನ್ನ ಅನುಚಿತವಾಗಿ ಮುಟ್ತಾರೆ ಅನ್ನೋ ಸ್ಟೇಟ್ಮೆಂಟ್ ನ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ದಾರಂತೆ. ಸಂಗೀತ ವ್ಯಕ್ತಿಯೊಬ್ಬನ ಚಾರಿತ್ರ್ಯ ಹರಣ ಮಾಡ್ತಿದ್ದಾಳೆ, ಇದರಿಂದ ಅವನ ಜೀವನವೇ ಹಾಳಾಗಬಹುದು ಅಂತ ಮೈಕಲ್ ಸಿಟ್ಟಾಗಿದ್ದಾರಂತೆ. ಇನ್ನು ಅವಿನಾಶ್ ಹೇಳುವಂತೆ ಈಗಾಗಲೇ ಈ ವಿಚಾರವನ್ನ ಸಂಗೀತ ಕಾರ್ತಿಕ್ ಜೊತೆ ಸಾರ್ಟ್ ಔಟ್ ಮಾಡಿಕೊಂಡಿದ್ದಾರಂತೆ ಮತ್ತು ಈ ವಿಚಾರವೆಲ್ಲ ಅವಿನಾಶ್ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಳ್ಳುವ ಮುನ್ನವೇ ನಡೆದ ವಿಚಾರವಂತೆ. ಆದ್ರೆ ಮೈಕಲ್ಗೆ ಮಾತ್ರ ಕಾರ್ತಿಕ್ ಬಗ್ಗೆ ಸಂಗೀತ ಕೊಟ್ಟ ಸ್ಟೇಟ್ಮೆಂಟ್ ಅರಗಿಸಿಕೊಳ್ಳಲು ಆಗ್ತಿಲ್ವಂತೆ. ಸಂಗೀತ ಹೀಗೆ ಎಲ್ಲರ ಮೇಲೂ ಒಂದೊಂದು ಆರೋಪ ಮಾಡಿಕೊಂಡು ಎಲ್ಲರ ಕೆರಿಯರ್ ಹಾಳು ಮಾಡ್ತಿದ್ದಾಳೆ ಅಂತ ಕಿಡಿಕಾರಿದ್ದಾರಂತೆ. ಸದ್ಯ ನಿಮಗೆಲ್ಲ ಈ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಎದ್ದಿರಬಹುದು. ಇದೆಲ್ಲದಕ್ಕೂ ಉತ್ತರ ಸಿಗೋದು ಸಂಗೀತ, ಕಾರ್ತಿಕ್, ಮೈಕಲ್ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆಯೇ.